ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಮಸ್ತೆ. ಸೊ ಇವತ್ತು ನಮ್ಮ ಮನ್ಯಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡತ್ತ. ಒಂದು ಸ್ಪೆಷಲ್ ವಿಡಿಯೋ ಅದೇನಂದ್ರ ನಮ್ಮ ಫ್ರೂಟ್ ಕಸ್ಟರ್ಡ್ ಮಾಡತ್ತು. ಈಗ ಬೇಸಿಗೆ ಒಳಗ ಫುಲ್ ಎಲ್ಲರಿಗೂ ಬಿಸಿಲು ಎಲ್ಲ ಜಾಸ್ತಿ ಇರ್ತೈತಿ. ಸೊ ಹಿಂಗಾಗಿ ಎಲ್ಲ ತಂಪಿರ್ಲಿ ಅಂತ ಹೇಳಿ ಒಂದು ರೆಸಿಪಿ ಮಾಡತ್ತು. ಆ ರೆಸಿಪಿ ಯಾವ್ದಂದ್ರ ಫ್ರೂಟ್ ಕಸ್ಟರ್ಡ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ಗೊತ್ತಿದ್ದಾರ ನೋಡಿ ಕಲೀರಿ, ನೀವು ನಿಮ್ಮ ಮನ್ಯಾಗ ಮಾಡ್ರಿ. ಸೊ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ನಿ, ಅದಕ್ಕೆಲ್ಲರೂ ಫುಲ್ ಸಪೋರ್ಟ್ ಮಾಡಿದಿರಿ. ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡಿದಿರಿ, ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ನೋಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವಾಗ ಫ್ರೂಟ್ ಕಸ್ಟರ್ಡ್ ಮಾಡತ್ತಲ್ಲ, ಅದಕ್ಕೆ ಏನೇನು ರೆಸಿಪಿ ಮಾಡತ್ತಲ್ಲ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನ ಹೋಗಿ ಕೇಳೋನು. ನಮ್ಮ ಮನ್ಯಾಗ ಮಾಡತ್ತಾರೆ ಇವಾಗ. ಸೊ ಅದನ್ನ ನಿಮಗೆ ತೋರಿಸ್ಬೇಕಂತ ಇತ್ತು. ಸೊ ಅದಕ್ಕಾಗಿ ನೀವು ಮಾಡಿ ತಿನ್ರಿ. ಸೊ ಇವಾಗ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ನೋಡೋಣ. ಡ್ಯಾನ್ಸ್ ಮಾಡ, ಇದೇ ಮಾಡ್ತಿದ್ಲ ಹಂಗ ಮಾಡಿ ಡ್ಯಾನ್ಸ್. ಸೊ ಇವ ನಮ್ಮ ಅಕ್ಕನ ಮಗ ಸಮರ್ಥ, ಅಕ್ಕಿ ಮೇಕಪ್ ರಾಣಿ ನಮ್ಮ ಅಕ್ಕನ ಮಗಳ ಮಧು. ಇವಾಗ ಇವರು ನಮ್ಮ ಜೋಡಿ ಜಾಯ್ನ್ ಆಗಿದಾರು. ಸೊ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡ್ರಿ ಫ್ರೂಟ್ ಕಸ್ಟರ್ಡ್. ಸೊ ಇಲ್ಲಿ ಅದಾರು ನಮ್ಮ ಮಮ್ಮಿ, ನಮ್ಮ ಜವಾರಿ ಲ್ಯಾಂಗ್ವೇಜ್ದಾಗ ನಮ್ಮವ್ವ. ಮಾಮ್ ಹಾಯ್ ಹೇಳಿ. ಫ್ಲಾಶ್ಲೈಟ್ ಹಾಂ ಈಗ ಹೇಳಿ ಹಾಯ್. ಸೊ ಇವಾಗ ಎಲ್ಲ ರೆಡಿ ಆಗೋದೈತಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂದ್ರೆ ದಾಳಿಂಬ್ರಿ ಮತ್ತು ಬಾದಾಮ. ಸೊ ಇನ್ನೂ ಬೇಕಾದಷ್ಟು ಐಟಮ್ಸ್ ಅದಾವೆ ಇಲ್ಲಿ. ಸೊ ಒಂದು ಫೈನಲ್ ಫುಲ್ ಎಲ್ಲ ರೆಡಿಯಾಗಿ ಒಂದು ಸೆಟಪ್ ಮಾಡಿ ಆಮೇಲೆ ತೋರಿಸ್ತೀವಿ. ಸೊ ಅದಕ್ಕೆ ದ್ರಾಕ್ಷಿಣೆ ಬೇಕು, ಖಜೂರು ಬೇಕು, ಮತ್ತು ಏನೇನೋ ಐತಿ. ಸೊ ಎಲ್ಲ ಟೋಟಲಾಗಿ ಲಾಸ್ಟ್ ಅದನ್ನೆಲ್ಲ ರೆಡಿ ಆದ ನಂತರ ತೋರಿಸ್ತೀವಿ. ಸೊ ಇಲ್ಲಿ ನಮ್ಮ ಅಕ್ಕ ಅದಾಳು. ಹಾಯ್ ಹೇಳ. ಹಾಂ, ಅದು ಇಂಗ್ರೀಡಿಯೆಂಟ್ಸ್ ರೆಡಿ ಆಗೋವರೆಗೂ ಇಲ್ಲಿ ನಮ್ಮ ಮಧು ಯಾವುದೋ ಒಂದು ಸಾಂಗ್ ಆಡ್ತಾಳಂತೆ, ಅದನ್ನ ಕೇಳೋನು. ಅದು ಯಾವ ಸಾಂಗ್? ಹಾಡ ಈ ಕಡೆ ಬಾ, ಹಾಡು ಯಾವ ಸಾಂಗ? ಹಾಡು. ಹಾಂ ಹಾಯ್ ಹೇಳ. ನನ್ನ ಹೆಸರು ಮಧು, ನಾನು ಸಾಂಗ್ ಹೇಳುತ್ತಿದ್ದೇನೆ. ನಿನ್ನ ಜೊತೆ ನನ್ನ ಕತೆ, ನಾನೊಂದೊಂದು ಸೃಷ್ಟಿ ಇದೆ ಸಾರ. ನಿನ್ನ ಜೊತೆ ನನ್ನ ಕತೆ, ಬೇಳೊಂದೊಂದು ಸೃಷ್ಟಿ ಸಾರಾಗಿ. ನಿನ್ನದೇಳ ನಿನ್ನೊಂದಿಗೆ ಸಾರಾಗಿ. ಹಾಂ, ತಪ್ಪು ಹಿಡಿದಕ್ಕರೆ ಮಸ್ತ್ ಹಿಡಿದಾಳು. ಸೊ ಆಕೆ ಸಾಂಗ್ ಹೆಂಗೆ ಅನಿಸ್ತು, ಅದ್ರ ಸ್ವಲ್ಪ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿಲ್ಲ. ಈಗ ಅರ್ಥ ಆಗ್ತಿಲ್ಲ ನನಗೆ. ಆಕೆ ಹಾಡಿದ ಸಾಂಗ್ ಹೆಂಗೈತೆ ಅನ್ನೋದು ಹೇಳ್ರಿ. ಇವಾಗ ಇಲ್ಲಿ ಎಷ್ಟು ಲೀಟ್ರ್ ಹಾಲು ಬೇಕು ಅದಕ್ಕೆ? ಹಾಂ, ಇಲ್ಲಿ 2 ಲೀಟ್ರ್ ಹಾಲು ಬೇಕು. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಕರೆಕ್ಟಾಗಿ ಲಾಸ್ಟ್ ಬಂದು ಹೇಳ್ತೇನೆ. ಸೊ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಹೇಳ್ಬೇಕಂದ್ರೆ ಹಾಲು ಬೇಕು, ಅದ್ರ ಜೊತೆ ಒಂದಷ್ಟು ಈ ರೀತಿ ಏನೋ ಡಿಫ್ರೆಂಟ್ ಐಟಮ್ಸ್ ಬೇಕು. ಸೊ ಅದೆಲ್ಲ ಇವಾಗ ರೆಡಿ ಆಗತ್ತವು. ರೆಡಿ ಆದ ನಂತರ ಫೈನಲ್ ಎಲ್ಲ ಸೆಟಪ್ ಮಾಡಿ ಯಾವ್ಯಾವ ಐಟಮ್ಸ್ ಬೇಕು ಅನ್ನೋದು ತೋರಿಸ್ತೀನಿ. ಇವನು ನನ್ನ ತಮ್ಮನ ಹೆಸರು ಸಮರ್, ನನ್ನ ಹೆಸರು ಮಧು, ನಾನು ಸಾಂಗ್ ಹೇಳುತ್ತಿದ್ದೇನೆ. ಇಲ್ಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಅದಾರೆ, ಇಲ್ಲ ನಮ್ಮ ಮಾವ ಅದಾನೆ. ನಾನು ಸಾಂಗ್ ಹೇಳ್ತಿದ್ದೀನಿ, ನೋಡು ನನ್ನ ತಮ್ಮ ಹೆಂಗ್ ಮಾಡ್ತಿದ್ದಾನೆ. ಸೊ ಗೈಸ್ ಇವಾಗ ಎಲ್ಲ ರೆಡಿ ಆಗಿದೆ. ಫುಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇವಾಗೆಲ್ಲ ರೆಡಿ ಮಾಡಿ ಒಂದು ಪ್ಲೇಟ್ ಹಾಕಿಟ್ಟಾರು. ಸೊ ಇವಾಗಲ್ಲಿ ಹಾಲು ಪ್ರಿಪ್ರೇಷನ್ ಆಡತೈತಿ, ಅದ್ರೊಳಗೆ ಕಸ್ಟರ್ಡ್ ಪೌಡ್ರ್ ಹಾಕಿದಾರೆ, ಅದನ್ನ ಆಮೇಲೆ ತೋರಿಸ್ತು. ಸೊ ಇವಾಗ ರೆಡಿ ಆಗೋದೈತಿ ನೋಡ್ರಿ ಇವಾಗ. ಸೊ ಇದು ಇವಾಗ 2 ಲೀಟ್ರ್ ಹಾಲೊಳಗಡೆ ಹಾಕಿ, ಆಮೇಲೆ ಒಂದು ಬೌಲ್ ಒಳಗೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ತೊಗೊಂಡ ಅದ್ರೊಳಗೆ ಹಾಲೊಳಗೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಫೈನಲಿ 2 ಲೀಟ್ರ್ ಹಾಲೊಳಗೆ ಹಾಕಿ ಒಂದು ಅರ್ಧ ತಾಸು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಆಕೈತಲ್ಲ ತೆಗೆದ ಇಡಬೇಕು. ಫುಲ್ ಪ್ರೊಸೀಜರ್ ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಐತಿ, ಅದು ಏನೇನು ಅಂತ ಆಮೇಲೆ ಹೇಳ್ತೇನೆ.
Keep it up. ಬಂದ್ ಮಾಡೋಣ ಆವಾಜರ ಕಡಿಮೆ. ಸೊ ಗಾಯ್ಸ್ ಅವಾಗಲೇ ಹೇಳ್ತಿದ್ನಲ್ಲ ಕಸ್ಟರ್ಡ್ ಪೌಡರ್ ಅಂತೇಳಿ ಇದು ಏನಿಲ್ಲ, ಕಿರಾಣಿ ಸ್ಟೋರ್ ಹೋದ್ರೆ ಒಂದು ಅರ್ಧ ಕೆಜಿ 30 ರೂಪಾಯಿಗೆ ಸಿಗ್ತೈತಿ. ಸೊ ತಗೊಳ್ರಿ. ಆಮೇಲೆ ಇಲ್ಲಿ ಖಜೂರ್ ಐತಿ, ಬೇಕಾದ್ರೆ ತಗೋಬಹುದು, ಬೇಡ ನಿಮ್ಗೆ ಯಾವ ರೀತಿ ಟೇಸ್ಟ್ ನೀವು ಬೇಕಲ್ಲ ಆ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಬಡ್ಜೆಟ್ ಯಾವ ಥ್ರೋ ಮಾಡ್ತೀರ ಅಥವಾ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಂದ್ರೆ ಜಸ್ಟ್ ಏನಿಲ್ಲ ಫ್ರೂಟ್ಸ್ ಬಾಳೆ ಅಂತ ತಗೊಳ್ರಿ. ಆಮೇಲೆ ದ್ರಾಕ್ಷಿ ತಗೊಳ್ರಿ. ಆಮೇಲೆ ಇದೆ ಉಲ್ಟಾ ಇನ್ನು ದ್ರಾಕ್ಷಿ ತಗೋರಿ, ಒಂದು ದಾಳಂಬ್ರಿ ತಗೋರಿ. ಅಷ್ಟು ಮೀರಿ ನಿಮ್ಗೆ ಸ್ವಲ್ಪ ಜಾಸ್ತಿನ ನೀವು ಎಲ್ಲ ಟ್ರೈ ಮಾಡ್ಬೇಕಂತ ಇತ್ತಂದ್ರೆ ಸೊ ಇಲ್ಲಿ ಆ್ಯಪಲ್ ಅದಾವು. ಆಮೇಲೆ ಇಲ್ಲಿ ಚೆರ್ರಿ ಚೆರ್ರಿ ಯಾವ್ದ ಇದಾವ, ಪಪ್ಪಾಯದ ಇದತ್ತದ, ಇದನ್ನ ತಗೊಳ್ರಿ. ಇದು ದ್ರಾಕ್ಷಿ. ಆಮೇಲೆ ಇದನ್ನ ಚೆರ್ರಿ, ಆ್ಯಪಲ್ಲು, ಆಮೇಲೆ ಚೆರಿ ಹಣ್ಣು, ದ್ರಾಕ್ಷಿ ಹಣ್ಣು, ಗೋಡಂಬಿ, ಇದು ಗೋಡಂಬಿ, ಇದು ಬಾದಾಮು, ಪಿಸ್ತಾ, ದಾಳಿಂಬೆ, ಜೇನುತುಪ್ಪ, ಖರ್ಜೂರ, ಬಾಳೆಹಣ್ಣು. ನೀವು ಬೇಕಾದ್ರೆ ಬಾದಾಮ್ ಪೌಡ್ರ್, ಇದು ಮಿಕ್ಸ್ ಬಾದಾಮ್ ಪೌಡ್ರ್ ಇರುತ್ತಲ್ಲ ಅದನ್ನ ತಗೊಳ್ರಿ, ಬೇಡ ಅಂತಂದ್ರೆ ನಡೀತೈತಿ. ಆಮೇಲೆ ಇಲ್ಲಿ ಹಾಲು ಹೇಳಿದ್ನಲ್ಲ, 2 ಲೀಟ್ರ್ ಹಾಲು ಕಾಯಿಸ್ಕೊಂಡು ಆಮೇಲೆ ಅದ್ರೊಳಗಡೆ ಇದು ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ತಿರಬೇಕು. ಈ ರೇಂಜಿಗೆ ಗಟ್ಟಿ ಆಗ್ಬೇಕಷ್ಟೆ, ಈ ರೇಂಜಿಗೆ. ನಿಮ್ಗೆ ಇಷ್ಟ, ನಿಮ್ಗೆ ಐಸ್ ಕ್ರೀಮ್ ಥರ ಬೇಕಾದ್ರೆ ಐಸ್ ಕ್ರೀಮ್ ಥರ ಯೂಸ್ ಮಾಡ್ಕೊಳ್ರಿ, ಅಥವಾ ಈ ಮಿಲ್ಕ್ ಶೇಕ್ ಥರ ಬೇಕಾದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ರಿ. ಅದನ್ನೆಲ್ಲ ಚೆನ್ನಾಗಿ ಕುದಿಸಿ ಆಮೇಲೆ ಫೈನಲಿ ಸ್ವಲ್ಪ ತಂಪಾಗಕ್ಕೆ ಬಿಡಬೇಕು. ಸಕ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರೇಂಜಿಗೆ ಸ್ವೀಟ್ ಇಟ್ಕೊಂಡು ಸಕ್ರೆ ಅದನ್ನೊಂದು ಎಲ್ಲ ಮಿಕ್ಸ್ ಮಾಡಿರಿ ಹಾಕಿ. ಆಮೇಲೆ ನಿಮ್ಗೆ ಎಷ್ಟು ಐಟಮ್ಸ್ ಬೇಕಲ್ಲ ಅಷ್ಟು ಐಟಮ್ಸ್ ಯೂಸ್ ಮಾಡಿಕೊಡ್ರಿ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನ ತಣ್ಣಗೆ ಹಾಕ್ಬಿಡ್ರಿ. ತಣ್ಣಗಾದ ನಂತರ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ಗಟ್ಟಿ ಆದ ನಂತರ ಫೈನಲಿ ಫ್ರೂಟ್ಸ್ ಅದನ್ನೆಲ್ಲ ಹಾಕೋದು ಪ್ರೊಸೀಜರ್ ತೋರಿಸ್ತೇನೆ ನೋಡ್ರಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. So keep watching. Bye. Oh my God. ಸೊ ಗೈಸ್, ನಿನ್ನೆ ಅದು ಫ್ರೂಟ್ ಕಸ್ಟರ್ಡ್ ರೆಸಿಪಿ ನೋಡಿದ್ರಿ. ನಿನ್ನೆ ಅದನ್ನು ತೋರ್ಸೋಕ್ಕಾಗಲಿಲ್ಲ ಪೂರಾ ಕಂಪ್ಲೀಟ್ಲಿ. ಸೊ ಅದೇನಿಲ್ಲ, ಅದು ಜಸ್ಟ್ ಕೋಲ್ಡ್ ಆದ ನಂತರ ಅದರೊಳಗಡೆ ಫ್ರೂಟ್ಸ್ ಹಾಕಿದ್ರು. ಫ್ರೂಟ್ಸ್ ಹಾಕಿದ ನಂತರ ಇವಾಗ ಫೈನಲ್ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಇವಾಗ. ಸೊ ಫೈನಲ್ ರಿಸಲ್ಟ್ ಅದು ಆಲ್ರೆಡಿ ಫ್ರೂಟ್ಸ್ ಎಲ್ಲ ಹಾಕಿಟ್ಟಾರ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಬರ್ತೈತಿ. ಸೊ ಫೈನಲ್ ಎಲ್ಲ ಕೋಲ್ಡ್ ಆದ ನಂತರ ಆಮೇಲೆ ಈ ರೀತಿ ಎಲ್ಲ ಫ್ರೂಟ್ಸ್ ಅದು ಏನೇನು ಐಟಮ್ಸ್ ತೋರಿಸಿದ್ನಲ್ಲ ಅದನ್ನು ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದ ನಂತರ ಹಿಂಗೆ ಬರ್ತೈತಿ. ಸೊ ನೋಡ್ಬೋದು ಇವಾಗ. ಇದನ್ನು ನಿಮ್ಗೆ ಮಧ್ಯಾಹ್ನ ಅಥವಾ ಯಾವಾಗ ಬಿಸಿಲು ಜಾಸ್ತಿ ಅನಿಸಿ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಐಸ್ ಕ್ರೀಮ್ ಇದನ್ನು ತಿನ್ನೋ ಬದಲಿ ಈ ರೀತಿ ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ, ಹೋಮ್ ಮೇಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತು ಆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಟ್ರೈ ಮಾಡಿರಿ. ನೀವು ಒಂದ್ಸಲ ಟ್ರೈ ಮಾಡಿ ಮನ್ಯಾಗ ತಿನ್ನಿರಿ. ಸೊ ಯಾವ ರೀತಿ ಅನ್ನಿಸ್ತು ವಿಡಿಯೋ ಅನ್ನೋದು ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾವ ರೀತಿ ಮಾಡ್ಬೋದು ವಿಡಿಯೋ ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಐಡಿಯಾಸ್ ಕೊಡ್ರಿ. ಸೊ ಇಲ್ಲಿವರೆಗೂ ನೋಡಿದಿರಂದ್ರೆ ತುಂಬ ಥ್ಯಾಂಕ್ಸ್. ಹಾಗೆ ನೋಡ್ತಾ ಇರ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.